ಅಹಮದಾಬಾದ್ ಅಲ್ಲಿ ರಾತ್ರಿ ಸ್ಟೇ ಆಗಿದ್ದ ಈ ಒಂದು ರೂಮ್ ನ ಚೆಕ್ಔಟ್ ಮಾಡಿಕೊಂಡು ಪಕ್ಕದಲ್ಲಿರೋ ಈ ಒಂದು ಹೋಟೆಲ್ ಅಲ್ಲಿ ಬ್ರೇಕ್ಫಾಸ್ಟ್ ನ ಮುಗಿಸಿ ಈ ಒಂದು ಹೋಟೆಲ್ ನ ಮಾಲೀಕರು ನಾವು ಮಾಡಿರೋ ವಿಡಿಯೋನ ನೋಡಿ ತುಂಬಾನೇ ಖುಷಿ ಪಟ್ರು. ಹಾಗೆ ಇವರಿಗೆಲ್ಲ ಬಾಯಿ ಹೇಳುತ್ತಾ ನಾವು ಹೊರಟ್ವಿ ಡೇ 6 ಆಫ್ ಮ್ಯಾಂಗ್ಳೂರ್ ಟು ಲೇ ಲದಾಖ್ ರೈಡ್ಗೆ. ನಮಸ್ಕಾರ ಮಂಗಳೂರು, ನಾನು ನಿಮ್ಮ ಓಗಿ ಬೈಕರ್. ನಮ್ಮ ಡ್ಯೂಕ್ 390 ರೋಡ್ ಮಧ್ಯೆ ಇಂಜಿನ್ ಆಫ್ ಆಗಿ ಬಾಕಿ ಆಯ್ತು. 9 ಕಿಲೋಮೀಟರ್ ಗಾಡಿನ ಟೋ ಮಾಡಿಕೊಂಡು KTM ಶೋರೂಮ್ ನ ಹುಡುಕುತ್ತಾ ನಾವು ರೀಚ್ ಆದ್ವಿ ರಾಜಸ್ಥಾನ್ಗೆ. ಲೋಕಲ್ ಅಲ್ಲಿರೋ ಈ ಒಂದು ಅಣ್ಣನ ಕರ್ಕೊಂಡ್ ಬಂದು ನಮ್ ಗಾಡಿನ ಚೆಕ್ ಮಾಡಿಸಿದ್ವಿ. ಗಾಡಿನ ಗ್ಯಾರೇಜ್ ಗೆ ತಗೊಂಡು ಹೋಗ್ಬೇಕಂತ ಅಣ್ಣ ಹೇಳಿದ್ರು. ನಮಗೋಸ್ಕರ ಅವರು ಗಾಡಿನ ರಿಪೇರಿ ಮಾಡೋಕೆ ಎಲ್ಲರನ್ನು ಕರಿತಾ ಇದ್ರು. ನಾನಂತೂ ಅಲ್ಲಿ ನಿದ್ದೆನೆ ಮಾಡ್ಬಿಟ್ಟೆ. ಅವರು ನನಗೆ ಸರಿಯಾಗಿ ನಿದ್ದೆ ಮಾಡೋಕೆ ಒಂದ್ ಜಾಗನ ಕೊಟ್ರು. ಗಾಡಿನ ಶೋರೂಮ್ ಗೆ ತಗೊಂಡು ಹೋಗ್ಲಿಕ್ಕೆ ಇಂದ 93 ಕಿಲೋಮೀಟರ್ ಇತ್ತು. ನಮ್ಮ ಗಾಡಿನ ಶೋರೂಮ್ ಗೆ ತಗೊಂಡು ಹೋಗೋಕೆ ಆ ಒಂದು ವ್ಯವಸ್ಥೆನೂ ಕೂಡ ಇವರು ಮಾಡಿಕೊಟ್ರು. ಗಾಡಿ ಮತ್ತು ಲಗೇಜ್ ನ ನಾವು ಪಿಕಪ್ ಗೆ ಹಾಕಿದವು. ರಾತ್ರಿ ಕೂಡ ಆಯ್ತು, ಚಾನು ತಂದು ಕೊಟ್ರು. ರಾತ್ರಿ ಸ್ಟೇ ಆಗೋಕೆ ಒಂದು ರೂಮ್ ನ ಕೂಡ ಮಾಡಿ ಕೊಟ್ರು. ಅವರ ಚಾರ್ಜ್ ಅನ್ನು ನಮ್ಮಿಂದ 1 ರೂಪಾಯಿನೂ ಕೂಡ ತೆಗಿಲಿಲ್ಲ. ನಮಗೆ ಅನಿಸ್ಬಿಡ್ತು ಆ ದೇವ್ರು ನಮ್ ಗಾಡಿನ ಈ ತರ ಮಾಡಿರೋದೇ ಈ ಒಂದು ವ್ಯಕ್ತಿನ ಭೇಟಿ ಆಗೋಕೆ ಆಗಿರ್ಬೋದು ಅಂತ. ರಾಜಸ್ಥಾನಿನ ಇಷ್ಟೊಂದು ಒಳ್ಳೆಯ ವ್ಯಕ್ತಿ ಜೊತೆಗೆ ಊಟ ಮಾಡ್ಕೊಂಡು ಅವರಿಗೆ ನಾವು ಬಾಯಿ ಹೇಳಿದೆವು. ಈ ಒಂದು ವ್ಯಕ್ತಿಯ ಮನುಷ್ಯತ್ವಕ್ಕೆ ನನ್ನೊಂದು ಬಿಗ್ ಸಲ್ಯೂಟ್.